ಬುತ್ತಿಗೆ ಸ್ವಾಗತ. ನೋಡಿ, ನಾನು ಸೋಯಾಬೀನ್ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು. ಈ ಸೋಯಾಬೀನಿಂದ ನಾನು ಕಬಾಬ್ ಮಾಡಿ ತೋರಿಸ್ತೀನಿ. ದಪ್ಪ ಇದ್ದರೂ ನೀವು ದಪ್ಪ ತೊಗೊಳ್ಳಿ, ಆದರೆ ಟೇಸ್ಟ್ ಚೆನ್ನಾಗಿರುತ್ತಂತೆ ನಾನು ಚಿಕ್ಕ ಚಿಕ್ಕದ್ರದ್ದು ತೊಗೊಂಡು ಮಾಡ್ತಾಯಿದ್ದೀನಿ. ಇದನ್ನು ಬಿಸಿನೀರು ಕಾಯ್ಸೋಕೆ ಇಟ್ಟಿದ್ದೀನಿ. ಬಿಸಿನೀರು ತೊಗೊಂಬಂದು ಇದು ಹೇಗೆ ನೆನಕ್ಕದಂತ ನಾನು ತೋರಿಸ್ತೀನಿ. ಚೆನ್ನಾಗಿ ನೀರು ಕಾಯಿಸ್ಬಿಟ್ಟು ಒಂದು 2 ನಿಮಿಷದಲ್ಲೇ ಹಿಂಗೆ ತಿರುಗಿಬಿಟ್ಟು ನಾವು ಹಿಚ್ಕಿ ತೆಗೆದಿಟ್ಟು ನಾವು ಕಬಾಬು ಮಾಡ್ಬೋದು. ಇವಾಗ ಬಿಸಿ ನೀರು ತೊಗೊಂಬರ್ತೀನಿ, ಬನ್ನಿ. ಒಂದು ಚಮಚಷ್ಟು ನಾನು ನೀರು ಕುದಿಯೋಕೆ ಇಟ್ಟಿದ್ದೀನಿ. ಅದರಲ್ಲಿ ನಾನು ಒಂದು ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಬಿಟ್ಟು ನಾವು ಸೋಯಾಬೀನ್ ಇದ್ರಾಗ ಹಾಕೋದ್ರಿಂದ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಇವಾಗ ನಾವು ಇದನ್ನು ಸ್ವಲ್ಪ ಕುದಿ ಬರಲಿ ನೀರು. ಇವಾಗ ಈ ಬಟ್ಲದು ಸೋಯಾಬೀನು ನಾನು ಈ ಬಿಸಿ ನೀರಲ್ಲಿ ಹಾಕ್ತಾಯಿದ್ದೀನಿ. ಒಂದೇ ಒಂದು ನಿಮಿಷ ನಾವು ಹಾಕಿಬಿಟ್ಟು ಈ ಥರ ತಿರುವಿ ಸ್ವಲ್ಪ ಒಂದೇ ಒಂದು ನಿಮಿಷ ಬಿಟ್ಬಿಟ್ಟು ನಾವು ಆಚೆ ತೆಗೆದುಬಿಟ್ಟು ಕಬಾಬ್ಗೆ ಕಲಸಿಟ್ಕೊಳ್ಳೋಣ. ಇವಾಗ ನಾವು ಇದು ರೆಡಿಯಾಗಿದೆ. ನಾನೊಂದು ಬಟ್ಲಿಗೆ ತೆಗಿತಾ ಇದ್ದೀನಿ. ಎಲ್ಲನೂ ಈ ಥರ ತೆಗೆದುಬಿಟ್ಟು ಒಂದು ಸ್ವಲ್ಪ ಆರಿದ ನಂತರ ಇದರಲ್ಲಿ ಸ್ವಲ್ಪ ನೀರಿರುತ್ತೆ, ಹಿಚ್ಚಿಟ್ಬಿಟ್ಟು ತೆಗೆದು ನಾವು ಕಬಾಬ್ಗೆ ಒಂದು 10-15 ನಿಮಿಷ ನಾವು ಇದನ್ನು ಕಲಸಿ ಇಡೋಣ. ನೋಡಿ, ಇವಾಗ ತಣ್ಣಗಾಗಿದೆ. ನಾವು ಈ ಥರ ಇದನ್ನು ಹಿಚ್ಕಿ ನಾವು ಒಂದು ಪ್ಲೇಟ್ ತೊಗೊಂಡು ಪ್ಲೇಟಲ್ಲಿ ಈ ಥರ ನಾವು ಹಿಚ್ಕೊಂಡ್ಬಿಟ್ಟು ಹಾಕ್ಕೋಬೇಕು. ಯಾಕಂದರೆ ಇದರಲ್ಲಿ ಸ್ವಲ್ಪ ನೀರಿರುತ್ತೆ, ನೀರಿನ ಅಂಶ ಹೋಗಲಿ ಅಂತ ನಾವು ಹೀಗೆ ನೋಡಿ ಎಷ್ಟು ನೀರು ಬರುತ್ತೆ. ಈ ಥರ ನಾವು ಸ್ವಲ್ಪ ಸ್ವಲ್ಪ ತೊಗೊಂಡು ಇದೇ ಥರ ನಾನು ಎಲ್ಲನೂ ನೀರು ತೊಗೊಂಬರ್ತೀನಿ. ಇವಾಗ ನೀವು ಚಿಕನ್ನು ಮಟನ್ನು ತಿನ್ನೋರು ಇದ್ದರೆ ಹೆಂಗೆ ಕಲಸಿಡ್ತೀರ ಅದೇ ಥರ ಇದು ವೆಜ್ ತಿನ್ನೋರು ಈ ಥರ ನೀವು ಮಾಡ್ಕೊಂಡು ಕಬಾಬು ತಿನ್ಬೋದು. ನಾನು ಕಬಾಬ್ ಪೌಡ್ರ್ ನಾವು ಮನೆಯಲ್ಲೇ ಮಾಡಿದ್ದು. ಇವಾಗ ನಾನು ಇದನ್ನು ಹಾಕಿ ತೋರಿಸ್ತೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 7-8 ಸ್ಪೂನ್ ಆಗೋಷ್ಟು ನಾನು ಕಬಾಬ್ ಪೌಡ್ರ್ ಮಾಡಿದ್ದೆ. ಇದು ಹೇಗಂದರೆ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಉಪ್ಪು, ಪೆಪ್ಪರ್ ಪೌಡ್ರ್ ಎಲ್ಲ ಹಾಕಿ ನೀವು ಕಲಸಿ ಡೈರೆಕ್ಟಾಗಿ ಕಬಾಬು ಮಾಡ್ಕೋಬೋದು. ನಾನು ಪೌಡ್ರ್ ಮಾಡಿದ್ದೀನಿ ಅಂತ ನಾನು ಹಾಕ್ತಾಯಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಮೊಟ್ಟೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೀವು ಮೊಟ್ಟೆ ತಿನ್ನಲಾರ್ದವ್ರು ವೆಜ್ ತಿನ್ನೋರು ಇದ್ದರೆ ನೀವು ಕಾರ್ನ್ಫ್ಲವರ್ ಪೌಡ್ರು, ಅಕ್ಕಿ ಹಿಟ್ಟು ಹಾಕಿ ನೀವು ಮಾಡ್ಕೋಬೋದು. ಇದು ನಾನ್ ವೆಜ್ ಎಲ್ಲ ತಿನ್ನೋರು ಈ ಥರನೂ ಮಾಡ್ಕೋಬೋದು. ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಕಾರ್ನ್ಫ್ಲವರ್ ಹಾಕಿ ಮಾಡಿದರೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಆ ಥರನೂ ನೀವು ಮಾಡ್ಕೋಬೋದು. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಇವಾಗ ಇದೆಲ್ಲ ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಂಬಂದಿದ್ದೀನಿ. ಇವಾಗ ಹಾಕಿ ಕಲಿಸ್ಬಿಟ್ಟು ನೀವು ಟೈಮ್ ಇತ್ತಂದ್ರೆ ಒಂದು ಅರ್ಧ ಗಂಟೆನೂ ಬಿಡ್ಬೋದು. ಟೈಮ್ ಇಲ್ಲ ಅಂದರೆ ಒಂದು 20 ನಿಮಿಷ ಆದರೂ ನೀವು ಬಿಟ್ಟು ಮಾಡ್ಕೋಬೋದು. ನೋಡಿ, ಈ ಥರ ಕಲಿಸ್ಕೊಂಬಿಟ್ಟು ನಾವು ನೀಟಾಗಿ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ನಾವು ಕಬಾಬ್ ಥರ ಇದನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಈ ಥರ ನಾನು ಇವಾಗ ಮಿಕ್ಸ್ ಮಾಡಿ ಇಡ್ತೀನಿ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಇಡಬೇಕು. ಉಪ್ಪೇನು ಹಾಕೋಕ್ಕೆ ಹೋಗಬೇಡಿ. ನಾವು ಪೌಡ್ರಲ್ಲೇ ಉಪ್ಪು ಹಾಕಿ ನಾನು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಬೇಕಂದರೆ ಹಾಗೇನೂ ಒಂದೊಂದು ಸತಿ ನಾನು ಚಿಲ್ಲಿ ಪೌಡ್ರ್ ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಬರುತ್ತಲ್ಲ ಅದನ್ನ ಹಾಕಿ ಮಾಡಿದರೆ ಸೇಮ್ ಇದೇ ಕಲರು ಇದೇ ಹಾಕಿರೋದು ನಾನು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸೂಪರಾಗಿದೆ ಇದು. ಒಂದು ಅರ್ಧ ಗಂಟೆ ಇದನ್ನು ನೆನೆ ಹಾಕ್ಬಿಡೋಣ. ಇದನ್ನ ಒಂದು 20-30 ನಿಮಿಷ ನಾವು ಮುಚ್ಚಿಕ್ಕೋಣ. ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೀನಿ, ಬನ್ನಿ. ನೋಡಿ, ಇವಾಗ 20-30 ನಿಮಿಷ ಆಗಿದೆ. ಇವಾಗ ನಾವು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಒಂದೊಂದಾಗಿ ಹಾಕಿ ನಾನು ತೋರಿಸ್ತೀನಿ. ಈ ಕಬಾಬ್ ಮಾಡೋದು ಹೇಗಂದರೆ ನೀವು ಕಬಾಬ್ ಪೌಡ್ರೇ ಹಾಕ್ಬೇಕಂತೇನಿಲ್ಲ. ನೀವು ಕಬಾಬ್ ಪೌಡ್ರ್ ತಿನ್ನಲಾರ್ದವರು 1 ಸ್ಪೂನ್ ಜೋಳದ ಹಿಟ್ಟು, 1 ಸ್ಪೂನ್ ಮೈದಾ ಹಿಟ್ಟು, ಕಾರ್ನ್ಫ್ಲವರು, ಸ್ವಲ್ಪ ಕ್ರಿಸ್ಪಿ ಆಗೋಕ್ಕೆ ಅಕ್ಕಿ ಹಿಟ್ಟು, ಚಿಲ್ಲಿ ಪೌಡ್ರು ಎಲ್ಲ ಹಾಕ್ಕೊಂಬಿಟ್ಟು ಮಾಡಿದ್ರು ಕಬಾಬ್ ತುಂಬ ಚೆನ್ನಾಗಿರುತ್ತೆ. ಇದು ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡೋದು. ಬೇಕಂದರೆ ನೀವು ಕಬಾಬ್ ಪೌಡ್ರ್ ಹಾಕೋಂಗಿದ್ರೆ 10 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ. ಅದು ತಂದುಬಿಟ್ಟು ಕಲಸಿ 30 ನಿಮಿಷ ಇಟ್ಬಿಟ್ಟು ನೀವು ಕಬಾಬ್ ಮಾಡಿ ನೋಡಿ, ಸೂಪರಾಗಿರುತ್ತೆ. ಈ ಥರ ಸೋಯಾಬೀನ್ ಕಬಾಬ್ ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಎಣ್ಣೆ ಕಾಯ್ದಿದೆ, ನಾವು ಹಾಕೋಣ. ಇವಾಗ ಎಣ್ಣೆ ಕಾಯ್ದಿದೆ. ನಾನು ಒಂದೊಂದಾಗೆ ನಾನು ಕೈಯಿಂದ ತೊಗೊಂಡು ಹಿಂಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಒಂದು ಮಾಡೋದ್ರಿಂದ. ನೋಡಿ, ಈ ಥರ ಗುಂಪಾಗಿ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ. ಹಿಂಗೆ ಬಿಡಿ ಬಿಡಿಯಾಗಿ ಹಾಕಿ ನೀವು ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದು ಕಬಾಬು ಸಖತ್ತಾಗಿರುತ್ತೆ. ವೆಜ್ ತಿನ್ನೋರೆಲ್ಲ ಈ ಥರ ನೀವು ಮನೇಲಿ ಸೋಯಾಬೀನ್ ತಂದು ಸೋಯಾಬೀನ್ ಪಲ್ಯ, ಸೋಯಾಬೀನ್ ಗೊಜ್ಜು, ಸೋಯಾಬೀನ್ ಸಾಂಬಾರು, ಸೋಯಾಬೀನ್ ಕಬಾಬು ಎಲ್ಲ ಥರನೂ ಇದರಲ್ಲಿ ಮಾಡ್ಕೋಬೋದು. ಯಾಕಂದರೆ ಈ ಸೋಯಾಬೀನ್ ತಿನ್ನೋದ್ರಿಂದ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದಕ್ಕೆ ಎಲ್ಲ ಹಾಕಿಬಿಟ್ಟು 1-2 ನಿಮಿಷ ನಾವು ಇದನ್ನು ಬಿಡೋಣ.
ನೋಡಿ 2 ನಿಮಿಷ ಆಗಿದೆ. ಎಷ್ಟು ಚೆನ್ನಾಗಾಗುತ್ತೆ ಅಂತ. ಈ ಥರ ನಾವು ಇನ್ನೊಂದು ನಿಮಿಷ ಇದನ್ನು ತಿರುಗಾಕ್ಬಿಟ್ಟು ನಾವು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಇದು ರೆಡಿಯಾಗಿದೆ. ಒಂದು 2ರಿಂದ 3 ನಿಮಿಷ ಹಾಕಿದರೆ ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ. ಇದು ಈ ಥರ ನಾವೀಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಚಿಕ್ಕ ಚಿಕ್ಕದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ನೀವು ಬೇಕಂದ್ರೆ ದಪ್ಪ ದಪ್ಪ ಸಿಗುತ್ತೆ, ಅದನ್ನು ತಂದು ಮಾಡ್ಕೋಬೋದು. ಇವಾಗ ನಾನು ಎಲ್ಲನೂ ತೆಗೆದು ಇನ್ನೊಂದು ಟ್ರಿಪ್ ಹಾಕೊಂಬರ್ತೀನಿ, ಬನ್ನಿ. ಅದೇ ಎಣ್ಣೆಯಲ್ಲಿ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ನಾವು ತೆಗೆದು ಅದು ಕಬಾಬ್ ಮೇಲೆ ಹಾಕಿದ್ರೆ ಮಸ್ತಾಗಿರುತ್ತೆ, ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಎಲ್ಲನೂ ತೊಗೊಂಡ್ಬಿಟ್ಟು ನಾನು ಕರಿದಿರೋ ಸೋಯಾಬೀನ್ ಕಬಾಬ್ ಮೇಲೆ ಇದನ್ನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಎಲ್ಲ ಕಡೆ ನಾವು ಇದನ್ನು ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಟೇಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ. ಈ ಥರ ಕಬಾಬು ನೀವು ಮಾಡ್ಕೊಂಡು ತಿನ್ಬೋದು. ನಾನ್ ವೆಜ್ ತಿನ್ನಲಾರ್ದವರೆಲ್ಲರೂ ಇದೇ ಥರ ನೀವು ಮಾಡ್ಕೊಂಡು ತಿನ್ನಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವಾಗ ರೆಡಿ ಆಯಿತು. ನಾನು ಬಟ್ಲಿಗೆ ಹಾಕಿ ತೋರಿಸ್ತೀನಿ, ಬನ್ನಿ. ನೋಡಿ ಸೋಯಾಬೀನ್ ಕಬಾಬ್ ಎಲ್ಲ ರೆಡಿಯಾಗಿದೆ. ಇದೇ ಥರ ನೀವು ಮಾಡ್ಕೋಬೋದು. ಎಣ್ಣೆಲಿ ಕರೆದೇ ತಿನ್ನೋದಂತೇನೂ ಇಲ್ಲ. ಸೋಯಾಬೀನ್ ನೆನೆಹಾಕ್ಬಿಟ್ಟು ನೀವು ಪೆಪ್ಪರ್ ಪೌಡ್ರು, ಉಪ್ಪು ಹಾಕಿಬಿಟ್ಟು ನೀವು ಡೈಲಿ ತಿನ್ಬೋದು. ಪಲ್ಯ ಮಾಡ್ಕೊಂಡು ತಿನ್ಬೋದು, ಸಾಂಬಾರು ಮಾಡ್ಕೊಂಡು ತಿನ್ಬೋದು, ಗೊಜ್ಜು ಮಾಡ್ಕೊಂಡು ತಿನ್ಬೋದು. ಎಲ್ಲ ಥರಕ್ಕೂ ಇದು ಯೂಸ್ ಐತಿ. ಇದು ತಿಂದರೂ ತುಂಬ ಒಳ್ಳೆಯದು. ಆದರೆ ಇದು ಮಾಡೋದು ಹೇಗಂತ ನಾನು ನಿಮ್ಗೆ ತೋರಿಸಿದ್ದೀನಿ. ಇದೇ ಥರ ಕಬಾಬು ನೀವು ಮಾಡ್ಕೊಳ್ಳಿ. ಈ ಸೋಯಾಬೀನ್ ಕಬಾಬ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.